ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ? ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಆಗುತ್ತಾ ಆಗಲ್ವಾ? ದೆಹಲಿಯೇ ಫೈನಲ್, ದೆಹಲಿಯೇ ಪವರ್ಫುಲ್. ಹೌದೌದು, ದೇವಸ್ಥಾನ ಇದ್ದಂಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಟ್ಟಿದಾರಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಇದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಕೆಲವರ ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆ ಇದೆ. ಸೊ ದೆಹಲಿಯಿಂದ ಲಿಸ್ಟ್ ಬಂದರೆ ಎಲ್ಲರೂ ಕೂಡ ಬದಲಾಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿರೋದು. ಸೊ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೇಳಿಸ್ತೀವಿ ನೋಡಿ. ಇದೇ ಮಾಡ್ತಾರಂತ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡಬೇಕು, ಚರ್ಚೆ ನಡೀತಾ ಇದ್ದಾರೆ. ಇದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟಿದ್ದು ವಿಚಾರ. ಅದು ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ. ಕೆಲವು ಖಾತೆ ಬದಲಾವಣೆ ಅಂದ್ರೆ ಯಾಕೆ ಅಂತ ಖಾತೆ ಬದಲಾವಣೆ ನಿರೀಕ್ಷೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಅದು ಇರ್ಬೋದು. ಅವ್ರಿಗೇನು ಸ್ಯಾಟಿಸ್ಫೈ ಆಗಲಿಕ್ಕಿಲ್ಲ, ಇರ್ಬೋದು. ಅಥವಾ ಇದ್ದಲ್ಲೇನೋ ಮುಂದುವರಿಸ್ಬೇಕು, ಅದು ಮಾಡದೇನೂ ಇರ್ಬೋದು. ಮಂತ್ರಿ ಮಂಡಳ ಪುನರ್ರಚನೆ ಮಾಡದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಅದೆಲ್ಲ ಸೀನಿಯರ್, ಭಾಳಷ್ಟು ಜನ ಸೀನಿಯರ್ ಇದ್ದಾರೆ ನಮ್ಮಲ್ಲಿ. ಡಿಸೆಂಬರ್ ಅದೇ ಹೇಳ್ತಿದ್ರು ಸರ್, ತ್ಯಾಗ ಮಾಡೋ ವಿಚಾರದಲ್ಲಿ ಅದನ್ನೇ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ರು. ಗ್ರಾಮ ಪಂಚಾಯತಿ ಮಾಡ್ಸೋದೇ ಕಷ್ಟ ಆಗಿರುತ್ತೆ, ಇನ್ನು ಸಚಿವರು ಮಾಡ್ಸೋದು ಸುಲಭ ಇದೆಯಾ ತ್ಯಾಗ? ಇಲ್ಲ, ಇದು ತ್ಯಾಗ ಈಜಿ ಇದೆ. ಹೈಕಮಾಂಡ್ ಹೇಳೋ ತ್ಯಾಗ. ಇನ್ನೂ ಅದು ಪಂಚಾಯತಿ ಬೇರೆ ಅವನು 6 ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನೆ, ಈ ಕಡೆ ಕೇರಳಕ್ಕೆ ಹೋಗ್ತಾನೆ, ಅವ್ನು ಹಿಡಿದು ಕಷ್ಟ. ಇಲ್ಲೇ ನಾವೇ ಯಾರು ಹೋಗಿದೈತಿ. ಡೆಲ್ಲಿಯಿಂದ ಲಿಸ್ಟ್ ಬಂದರೆ ಮುಗಿದೋದ ಕತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೆಲವರು ಪುನರ್ರಚನೆ ಎಲ್ಲ ಏನಿಲ್ಲ ರೀ ಅಂತ ಹೇಳ್ತಾರೆ, ಕೆಲವರು ಇದೆ ಅಂತ ಹೇಳ್ತಾ ಇದ್ರಿ. ಏನು ನಿಜವಾಗ್ಲೂ ಆಗುತ್ತಂತ ಅಥವಾ ಆಗಲ್ವಂತ? ಆಗೋದಾದ್ರೆ ಯಾವ ಮಾನದಂಡಗಳಂತೆ, ಏನು ಲೆಕ್ಕಾಚಾರ? ಅರುಣ್, ಪ್ರಮುಖವಾಗಿ ಚರ್ಚೆ ಅಂದ್ರೆ ಕೆಲವು ಶಾಸಕರು ಹೇಳಿಕೆ ಶುರು ಮಾಡಿದ್ದು ಅಂದ್ರೆ ಬದಲಾವಣೆ ಮಾಡಬೇಕು, ಕೊಡಬೇಕು ಉಳಿದವರಿಗೆ ಅವಕಾಶ ಅನ್ನುವಂಥದ್ದನ್ನ. ಜೊತೆಗೆ ಎಐಸಿಸಿಯಿಂದ ಸಚಿವರ ಮೌಲ್ಯಮಾಪನದ ವರದಿಯನ್ನ ಕೂಡ ಕೇಳಿರೋದ್ರಿಂದ ನವೆಂಬರ್ ಅಂತ್ಯದೊಳಗಾಗಿ ವರದಿ ಕೂಡ ಕೈ ಸೇರುತ್ತೆ. ಸಹಜವಾಗಿ ನವೆಂಬರ್ ತಿಂಗಳಲ್ಲಿ ವರದಿ ಪಡೆದಿರೋದ್ರೆ ಯಾರಾದ್ರೂ ಪರ್ಫಾರ್ಮೆನ್ಸ್ ಇಲ್ಲದೆ ಇರುವಂತವ್ರನ್ನ ಕೈ ಬಿಡುವ ನಿರ್ಧಾರವನ್ನು ಡಿಸೆಂಬರ್ಲಿ ಮಾಡಬಹುದು ಅನ್ನುವಂಥದ್ದು ಬಹುಶಃ ಶಾಸಕರ ನಿರೀಕ್ಷೆ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಡಿಸೆಂಬರ್ ನಲ್ಲಿ ಯಾವುದೇ ಬದಲಾವಣೆಯ ಸಾಧ್ಯತೆಗಳು ತೀರಾ ಕಡಿಮೆ ಅಂತಾನೆ ಹೇಳಲಾಗ್ತಿದೆ. ಜನವರಿಯಿಂದ ಏನಾದ್ರು ಅಂದ್ರೆ ಡಿಸೆಂಬರ್ ಕಳೆದ ನಂತರದ ಏನಾದ್ರು ಎಐಸಿಸಿ ಮಟ್ಟದಲ್ಲಿ ಚರ್ಚೆ ಆದ್ರೆ ಸಹಜವಾಗಿ ಒಂದಷ್ಟು ಬದಲಾವಣೆಯ ಬಗ್ಗೆ ಏನಾದ್ರೂ ನಿರ್ಧಾರವನ್ನ ಪ್ರಕಟಿಸಬಹುದು. ಒಂದಷ್ಟು 7-8 ಜನರನ್ನ ಕೈ ಬಿಟ್ಟು ಹೊಸದಾಗಿ ತೆಗೆದುಕೊಳ್ಳುವಂಥದ್ದು ಅನ್ನುವಂಥದ್ದು, ಅಥವಾ ಅಧಿವೇಶನ ಆಗ್ತಿದ್ದಂತೆ ಒಬ್ರು ಅಥವಾ ಇಬ್ರು ಸಚಿವರಂತೂ ಖಂಡಿತ ಕೈ ಬಿಡ್ತಾರೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇದೆ. ಅದಕ್ಕೆ ಕಾರಣವಾಗಿರುವಂತದ್ದು ಪ್ರಮುಖವಾಗಿ ಶಾಸಕರುಗಳು ಒತ್ತಾಯ ಮಾಡ್ತಿರೋದು ಒಂದು ಕಡೆ ಆದ್ರೆ, ಸಚಿವರ ಮೌಲ್ಯಮಾಪನದ ವರದಿಯನ್ನ ಎಐಸಿಸಿ ತರಿಸ್ಕೊಳ್ತಾ ಇರುವಂತದ್ದೇ ಬಹುಶಃ ಎಲ್ಲ ಒಂದು ಚರ್ಚೆಗೆ ಮೂಲ ಕಾರಣವಾದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.